ಅಂದ್ರೂ ಏನಪ್ಪಾ ಅಂದ್ರೆ ಇದು ನಮ್ಮ ಅಜ್ಜವ್ರು ತಿರ್ಕೊಂಡಿದಾರಲ್ಲ, ಅಲ್ಲಿಂದ ಹೋಗಿ ದಿವಂಗತ ಆಗಿದೆ, ಅಲ್ಲಿಂದ ನಮಗೆ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ ಹೇಳಿ. ಯಾಕಂದ್ರೆ ಅವರು ಇಲ್ಲಿಂದ ಡೆಲ್ಲಿ ಮಠ ಹೆಸರು ಮಾಡಿದ್ದಾರೆ, ಅದ್ರ ಪಕ್ಷದಲ್ಲಿ ದುಡಿತಾ ಇದ್ದಾರೆ, ಈಗೂ ದುಡಿತಾನೆ ಇದ್ದಾರೆ, ನಾಳೆನೂ ದುಡಿತಾರೆ. ಯಾಕಪ್ಪ ಅಂದ್ರೆ ಅವರು ಇದು ದಾವಣಗೆರೆಯಲ್ಲಿ ಯೂತ್ ಕಾಂಗ್ರೆಸ್ ಅನ್ನೋದು ಗೊತ್ತಿರಲಿಲ್ಲ. ಈಗ 10 ವರ್ಷ ಹಿಂದ್ಗಡೆ ಯೂತ್ ಕಾಂಗ್ರೆಸ್ ಬಗ್ಗೆ ಅರಿವು ಮಾಡಿಕೊಂಡಿದ್ದೆ ಅವರು ಸರ್. ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲೇ ಇದು ಮಾಡಿ ಅಳವಡಿಸಿದ್ದಾರೆ. ಅವರಿಗೆ ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕೆಂದು ನಾವು ಹೇಳ್ಕೊಡ್ತೀವಿ ಸರ್. ಖಾಲಿದವರಿಗೆ ಟಿಕೆಟ್ ಮಾಡ್ಬೇಕಂದ್ರೆ ಅಲ್ಪಸಂಖ್ಯಾತರಲ್ಲೂ ಖಾಲಿದವ್ರಿಗೆ ಕೊಡಬೇಕು. ಹಾ ಸರ್. ಜಬ್ಬಾರ್ ಆಲ್ರೆಡಿ MLC ಆಗಿದ್ದಾರೆ ಅವರು. ಈಗ ನಾವು ಮತ ಹಾಕಿದ್ವಿ ಕಾಂಗ್ರೆಸ್ಗೆ, ನಮ್ಮ ತಾತ ಅವ್ರು ಹಾಕಿದ್ದಾರೆ, ನಮ್ಮ ಅಪ್ಪ ಅವ್ರು ಹಾಕಿದ್ದಾರೆ. ನಾಳೆ ನಮ್ಮ ಮಕ್ಕಳು ಕೂಡ ಅವ್ರಿಗೂ ಫ್ಯಾಮಿಲಿ ಓಟ್ ಹಾಕ್ಬಾರ್ದು ಸರ್. ಯಾಕಂದ್ರೆ ನಾಳೆ ಫ್ಯೂಚರ್ ಚೇಂಜ್ ಆಗ್ಬೇಕು ಸರ್. ಈಗ ಯಾಕಂದ್ರೆ ಎಲ್ಲ ಚೇಂಜಸ್ ನೋಡ್ತಿದ್ದಾರೆ. ಆ ಥರ ಆಗಲಿ ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು, ಅದರಲ್ಲಿ ಖಾಲಿದವ್ರಿಗೆ ಕೊಟ್ರೆ ಎಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಕುಟುಂಬ ರಾಜಕೀಯ ಸಾಕು, ರಾಜಕೀಯ ಅಂದ್ರೆ ಪಾಳೆಗಾರಿಕೆ ಅಲ್ಲ, ಎಲ್ಲರಿಗೂ ಅವಕಾಶ ಬೇಕು, ಎಲ್ಲರಿಗೂ ಅವಕಾಶ ಕೊಡ್ಬೇಕು ಸರ್.